ಇನ್ನು ಶಿವಮೊಗ್ಗದಲ್ಲಿ ಎಸ್ ಎಂ ಕೃಷ್ಣ ಕುಟುಂಬದವರು ಏನಿದ್ದಾರೆ ಅವರು ನಮ್ಮ ಪ್ರತಿನಿಧಿ ಬಸವರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಅವ್ರನ್ನ ಬನ್ನಿ ನೋಡೋಣ. ಶಿವಮೊಗ್ಗ ಕೂಡ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಂಟಿದೆ. ಅವರು ತೀರ್ಥಹಳ್ಳಿಯ ಹಳೆಯರಾಗಿದ್ದಾರೆ. ಹಾಗೆ ನಾವೀಗ ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಲಿಗೆಲ್ಲಿದ್ದೇವೆ. ಈ ಕುಡುಮಲ್ಲಿಗೆ ಇದು ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಇದ್ದಾರೆ, ಅವರು ಮನೆ ಇದು. ಸಹಜವಾಗಿ ಕೂಡ ನಿನ್ನೆ ಈ ಘಟನೆ ಆದ ನಂತರ ಎಲ್ಲರೂ ಕೂಡ ಆಘಾತ. ತೀರ್ಥಹಳ್ಳಿಯಲ್ಲಿರುವಂಥವ್ರಿಗೆ ಏನೋ ಎಸ್ ಎಂ ಕೃಷ್ಣ ಇದ್ದಾರೆ, ಅವರ ಪತ್ನಿ ಪ್ರೇಮ ಇದ್ದಾರೆ, ಅವರು ಇಲ್ಲಿ ಕುಡುಮಲ್ಲಿಗೆ ಅದು ನಿವಾಸ ಇದು. ಈ ನಿವಾಸದಲ್ಲಿ ಕೂಡ ಯಾರು ಕೂಡ ಇಲ್ಲ. ಸಹಜವಾಗಿ ಇವತ್ತು ಕೂಡ ಎಲ್ಲರೂ ಕೂಡ ಬೆಂಗಳೂರು ಇದ್ದಾರೆ. ಇವತ್ತು ಅಂತ್ಯಕ್ರಿಯೆ ಇದೆ, ಹಾಗಾಗಿ ಎಲ್ಲರೂ ಕೂಡ ಬೆಂಗಳೂರು ತಿಳಿದ್ದಾರೆ. ಎಸ್ ಎಂ ಕೃಷ್ಣ ಅವರು ನಂಟು ಬೆಂಗಳೂರಿನಿಂದ ಶಿವಮೊಗ್ಗ ತೀರ್ಥಹಳ್ಳಿಗೆ ಬೆಳೆದು ಕೂಡ ತುಂಬ ವಿಶೇಷವಾಗಿತ್ತು. ಅವರು ಇಲ್ಲಿ ಬಂದು ಪ್ರೇಮ ಅವರನ್ನು ನೋಡಿಬಿಟ್ಟು ನಂತರ ಅವ್ರನ್ನ ವಿವಾಹ ಆಗ್ತಾರೆ. ಹಾಗಾಗಿ ಇಬ್ಬರದು ಕೂಡ ಏನು ಯಾವಾಗ ಎಸ್ ಎಂ ಕೃಷ್ಣ ಅವರು ತೀರ್ಥಹಳ್ಳಿ ಹಳೆ ಆಗ್ತಾರೆ, ಹಾಗಾಗಿ ವಿಶೇಷವಾದ ಒಂದು ನಂಟು ಎಸ್ ಎಂ ಕೃಷ್ಣ ಅವರಿಗೆ ತೀರ್ಥಹಳ್ಳಿ ಬಗ್ಗೆ ಇರುತ್ತೆ. ತೀರ್ಥಹಳ್ಳಿ ಏನು ಮುಖ್ಯಮಂತ್ರಿ ಆದಾಗ ಕೂಡ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಇದೆ, ಈ ಸಂಪರ್ಕಕ್ಕೆ ಹೆಚ್ಚು ಕಾಳಜಿ ಮತ್ತು ಪ್ರೀತಿಯನ್ನು ಕೂಡ ವಹಿಸಿದ್ರು. ಪ್ರೇಮ ಕೃಷ್ಣರವರು ನನ್ನ ಹತ್ತಿರದ ಸಂಬಂಧಿ. ಸುಮಾರು 60 ವರ್ಷದ ಹಿಂದೆಯೇ ನಾನು ಅಕ್ಕನ ಜೊತೆ ಬೆಳೆದವನು. ನಮ್ಮ ಮನೆ ಅವ್ರ ಮನೆ 3 ಮನೆ ಡಿಫ್ರೆನ್ಸ್ ಇತ್ತು. ಅವರು ಓದುವಾಗೆಲ್ಲ ನಾವು ಅವ್ರ ಮನೆಗೆ ಬಂದು ಹೋಗ್ತಾಯಿದ್ವಿ. ಪ್ರೇಮಟ್ಟ ಇಲ್ಲಿ ಕುಡುಮರ್ಜಿ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಾಲೆಯನ್ನು ಪೂರೈಸಿ ಮಾಧ್ಯಮಿಕ ಶಾಲೆಯನ್ನು ಪಡಿಸಿ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನಲ್ಲಿ BA ಪೂರೈಸಿದರು. ಪ್ರೊಫೆಸರ್ ಸಿದ್ದಲಿಂಗನ್ ಇರ್ಬೋದು, ನಮ್ಮ ನಿಜಾರ್ ಅಹಮದ್ ಇರ್ಬೋದು, ಲಕ್ಷ್ಮೀನಾರಾಯಣ ಇರ್ಬೋದು, ಇವರೆಲ್ಲ ಅವರು ಟೀಚರ್ಸ್ ಎನ್ನುವಂಥದ್ದು. ಶಿವಮೊಗ್ಗದಲ್ಲಿ ಓದುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಸ್ ಎಂ ಕೃಷ್ಣರವರಿಗೆ ಅವರ ಸ್ವಲ್ಪ ರೂಪವತಿ, ನಮ್ಮ ಪ್ರೇಮಟ್ಟ ಬಹಳ ರೂಪವತಿ, ಸುಂದರವಾಗಿದ್ದರು. ಆ ಕಾಲದಲ್ಲಿ ಮಲೆನಾಡಿನ ಹೆಣ್ಣುಮಕ್ಕಳು ಅಂತ ಹೇಳಿದ್ರೆ ಸೌಂದರ್ಯಕ್ಕೆ ಮತ್ತೊಂದು ಹೆಸರು ಮಲೆನಾಡು ಎನ್ನುವಂಥದ್ದು. ಆದರೆ ಮಲೆನಾಡಿಗೂ ಬಯಸಿಗೂ ಸಂಬಂಧ ಆಗ್ತಾ ಇರಲಿಲ್ಲ. ಅದೊಂದು ಬಹಳ ಪ್ರಮುಖವಾದಂಥ ವಿಚಾರ. ಸುಮಾರು 60 ವರ್ಷದ ಹಿಂದೆ ಪ್ರಪ್ರಥಮವಾಗಿ ಮಂಡ್ಯ ಕಡೆ ಸಂಬಂಧ ಮಾಡಿದ್ದು ಪ್ರೇಮಕ್ಕನ ಕೊಟ್ಟು ಸಂಬಂಧ ಮಾಡಿದ್ದೆ ಎನ್ನುವಂಥದ್ದು. ಶ್ಯಾಮ್ ಸುಂದರ್ ಅಂತ ಹೇಳಿ ಜಡ್ಜ್ ಆಗಿದ್ದರು ಎನ್ನುವಂಥದ್ದು. ಶ್ಯಾಮ್ ಸುಂದರ್ ಮನೆಗೆ ಪ್ರೇಮಟ್ಟ ಇಂದ್ರಕ್ಕೆ ನೋಡೋಕ್ಕೆ ಅಂತ ಹೋಗಿದ್ದರು. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಶ್ಯಾಮ್ ಸುಂದರ್ ಮನೆಗೆ ಬಂದಿದ್ದರು. ಪ್ರೇಮಟ್ಟ ನೋಡಿದ ಮೇಲೆ ಈ ಹುಡುಗಿ ಯಾರು ಏನು ಅಂತ ವಿಚಾರಿಸಿದಾಗ ಹೇಳಿದ್ರಲ್ಲ, ನೋಡಪ್ಪ ಇಷ್ಟು. ಯಾಕೆಂದರೆ ಅವರಿಬ್ಬರು ಕ್ಲಾಸ್ಮೇಟ್ಸು. ಇವರು ಅಮೆರಿಕದಲ್ಲಿ ಲಾ ಮಾಡಿದರೂ ಕೂಡ ಶ್ಯಾಮ್ ಸುಂದರು ಮತ್ತು ಎಸ್ ಎಂ ಕೃಷ್ಣ ಇಬ್ಬರು ಬಹಳ ಆತ್ಮೀಯರು. ನೋಡು ಮನಸ್ಸು ಮಾಡು, ಒಳ್ಳೆ ಹುಡುಗಿ, ಒಳ್ಳೆ ಮಂತನ ಅಂಥೇಳಿ ಆ ಮೂಲಕ ಇವ್ರನ್ನ ಕೇಳಿದಾಗ ಇವರಿಗೂ ಸ್ವಲ್ಪ ಮನಸ್ಸಿತ್ತು. ಆವಾಗ ಬೆಂಗಳೂರು ಕ್ಲಬ್ನಲ್ಲಿ ಹುಡುಗಿ ತೋರಿಸೋದು ಅಂತ ಪ್ರೇಮಕ್ಕನ ಅಣ್ಣ ದೇವದಾಸ್ ಅಣ್ಣ ಹೋಗಿ ಅದನ್ನು ತೋರಿಸಿದ್ರು. ಆವಾಗ ಆಗ್ಬೋದು ಅಂತ ಒಪ್ಪಿಗೆ ಆಯಿತು. 64ನೇ ಇಸ್ವಿ ಏಪ್ರಿಲ್ 29ನೇ ತಾರೀಕು ಶಿವಮೊಗ್ಗ ನ್ಯಾಷನಲ್ ಕಾಲೇಜಿನಲ್ಲಿ ಅವ್ರದ್ದು ಮದುವೆ ಆಯಿತು. ಇವತ್ತಿನ ರಾಜಕಾರಣಿಗಳು ಹಾಗೆ ಅಲ್ಲ, ಏನೇ ಇದ್ದರೂ ಓದಬೇಕು, ಒಂದೇ ಮಾತು 10 ಮಾತಾಡೋ ಕಡೆ ಒಂದು ಮಾತಾಡಿ ಕೂತ್ಬಿಡ್ತಿದ್ರು. ನಾವೆಲ್ಲ ಏನಾದ್ರು ನಮ್ಗೆ ಕೆಲಸ ಆಗಬೇಕಾದ್ರೆ ನಾವು ಹೋಗ್ತಾಯಿದ್ವಿ. ನಾವು ಅವ್ರ ಹತ್ರ ಹೋಗ್ತಿದ್ರ. ಫಸ್ಟು ಪ್ರೇಮಟ್ಟ ಹತ್ರ ಹೋಗ್ತಾಯಿದ್ವಿ. ಪ್ರೇಮಟ್ಟ ಗೋವಿಂದಸ್ವಾಮಿ ಅಂತ ನಮ್ಮ ಊರಿನವನೇ ಅವ್ರ ಮನೇಲಿದ್ದ. ಹೀಗೆ ಯಾರೋ ಪದ್ಮಣ್ಣ ಬಂದರೆ, ಡಾಕ್ಟರ್ ವೆಂಕಟೇಶ್ ಬಂದರೆ, ಅವ್ರು ಬಂದರೆ, ಇವ್ರು ಬಂದರೆ, ಅವನೇ ಪರಿಚಯ ಮಾಡ್ತಿದ್ದ. ಎಸ್ ಎಂ ಕೃಷ್ಣ ಏನು ಅಂತ ಕೇಳ್ತಿರು. ಅದು ಆಗಿದ್ರೆ ಆಗ್ತದೆ, ಇಲ್ಲ ಅಷ್ಟು ನೇರವಾದಂಥ ವ್ಯಕ್ತಿತ್ವ ಇತ್ತು ಅವರ. ಇವತ್ತು ಅವ್ರನ್ನ ಎಲ್ಲರೂ ಕೂಡ ಎಸ್ ಎಂ ಕೃಷ್ಣ ಅಗಲಿದ್ದಾರೆ, ಆದರೆ ಅವ್ರ ನೆನಪುಗಳು ಮಾತ್ರ ಕೂಡ ನಮ್ಗೆ ಸದಾ ಇರ್ತದೆ ಮಾತನ್ನು ಕೂಡ ಹೇಳ್ತಿದ್ದಾರೆ.